ಚತುರ್ಭುಜ ಮಹಾದೇವಿಂ ಶಿವಮಾರಿಕಾ ಸಂಸ್ಥಿತಾಂ ವಂದೇ ಶ್ರೀ ಚೌಡಾಂಬಿಕಾಂ ದೇವಿಂ ತುಹಿನಾಚಲ ಸಂಸ್ಥಿತಂ. ನಮಸ್ತೆ, ನಾನು ರಕ್ಷಿತಾ. ಇಂದು ಚಕ್ಕೆರೆ ಸಂಪೂರ್ಣ ದರ್ಶನದಲ್ಲಿ ನಾನು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಚಕ್ಕೆರೆ ಗ್ರಾಮದ ಶ್ರೀ 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 ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದ ಬಗ್ಗೆ ಮಾತನಾಡ್ತಿದ್ದೇನೆ. ಗ್ರಾಮದ ಕೆಳಗಡೆ ಬೀದಿಯಲ್ಲಿ ಮಾತೆ ನೆಲೆಸಿದ್ದಾಳೆ. ತಾಯಿ ಪಾರ್ವತಿ ಸ್ವರೂಪಳು. ಮಂಗಳವಾರದಂದು ತಾಯಿಗೆ ಅಭಿಷೇಕ, ವಿಶೇಷ ಅಲಂಕಾರ, ಉತ್ಸವ ಮೂರ್ತಿ ಮೆರವಣಿಗೆ, ನಿಂಬೆಹಣ್ಣಿನ ಆರತಿ ನಡೆಯುತ್ತದೆ. ಭಕ್ತಿಯಿಂದ ಬೇಡಿದ್ದನ್ನೆಲ್ಲ ನೀಡುವ ಈ ತಾಯಿಯ ಕ್ಷೇತ್ರದಲ್ಲಿ ಪ್ರತಿ ಮಂಗಳವಾರದಂದು ಸುಮಾರು 200ರಿಂದ 250 ಭಕ್ತಾದಿಗಳು ಸೇರುತ್ತಾರೆ. ತಾಯಿ ಉತ್ಸವ ಮೂರ್ತಿಯ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ನಗುಮೊಗದ ಚೆಲುವೆ ಚೌಡಮ್ಮ. ಉತ್ಸವಕ್ಕೆ ಅಲಂಕೃತಗೊಂಡ ಅಮ್ಮನ ಕಳೆಗೆ ಅಮ್ಮನವರೇ ಸಾಟಿ. ದೇವಸ್ಥಾನದ ಅಂಗಳದ ಸುತ್ತ 3 ಬಾರಿ ಪ್ರದಕ್ಷಿಣೆಯೊಂದಿಗೆ ವಾದ್ಯಗಳು, ಆರತಿ ಸಮೇತವಾಗಿ ದಿಕ್ಕುಗಳ ಪೂಜೆ ನಡೆಯುತ್ತಾ ಅಮ್ಮನವರ ಉತ್ಸವ ಮೂರ್ತಿನ ಮೆರವಣಿಗೆ ನಡೆಯುತ್ತದೆ. ಉತ್ಸವ ಮೂರ್ತಿ ಮೆರವಣಿಗೆ ನಡೆದ ನಂತರ ತಾಯಿಗೆ ಮಹಾಮಂಗಳಾರತಿ ಆಗುತ್ತದೆ. ಬಳಿಕ ಪ್ರಸಾದ ವಿನಿಯೋಗ ನಡೆಯುತ್ತದೆ. ಈ ಕ್ಷೇತ್ರದ ಅರ್ಚಕರಾದ ಶ್ರೀ ಮೋಹನ್ ರವರು ಅವರ ತಂದೆಯವರು ನಡೆಸುತ್ತಿದ್ದ ದೇವಿ ಸೇವೆಯನ್ನು ಅಷ್ಟೇ ಭಕ್ತಿಪೂರ್ವಕವಾಗಿ ನಡೆಸುತ್ತಾ ಬಂದಿದ್ದಾರೆ. ಅನ್ನದಾಸೋಹ ಭವನ ಹೇಗಿದೆ, ಏನೆಲ್ಲ ಪ್ರಸಾದ ತಯಾರು ಮಾಡ್ತಾರೆ, ದಾಸೋಹ ಹೇಗೆ ನಡೆಯುತ್ತದೆ ನೋಡೋಣ ಬನ್ನಿ. ನಮಸ್ತೆ. ಇಲ್ಲಿ ಅನ್ನದಾಸೋಹದ ಬಗ್ಗೆ ತಿಳಿಸ್ಕೊಡಿ ಸರ್. ಪ್ರತಿ ಮಂಗಳವಾರದ ದಿವಸ ಈ ಚೌಡೇಶ್ವರಿ ದೇವಸ್ಥಾನದಿಂದ ಅನ್ನದಾಸೋಹ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಪ್ರತಿ ವಾರನೂ ಒಂದು 300ರಿಂದ 400 ಜನ ಊಟಕ್ಕೆ ಬರ್ತಾರೆ. ವಿಶೇಷ ದಿನದಲ್ಲಿ ಒಂದು 500 ಜನ 600 ಜನ ಬರ್ತಾರೆ. ಅಲ್ಲಿಂದ ಒಯ್ತಾನೆ ಒಂದೊಂದು ಅನ್ನ, ಸಾಂಬಾರು, ಒಂಥರ ಪಲ್ಯ, ಒಂದು ಸ್ವೀಟು, ಬಾತು, ಅನ್ನ, ಮಜ್ಜಿಗೆ, ತಿಳಿಸೋದು ಎಲ್ಲ ಒಂದು. ದೇವಿಯ ಕುಲದವರು, ಟ್ರಸ್ಟ್ನವರು, ಗ್ರಾಮಸ್ಥರು, ಭಕ್ತಾದಿಗಳು ದೇವಿ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ತೆ ಸರ್. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ರಾಜು ಅಂತ. ಸರ್, ತಾವು ಚಕ್ಕೆರೆ? ನಾನು ಚಕ್ಕೆರೆ. ಸರ್, ದೇವಸ್ಥಾನದ ಬಗ್ಗೆ ಒಂದೆರಡು ಮಾತಾಡಿ. ದೇವಸ್ಥಾನದ ಬಗ್ಗೆ ನಾವು ಈ ದೇವ್ರ ಕೂಡನೇ ಚಕ್ಕೆರೆ ಗ್ರಾಮದವ್ರೆ. ಈ ದೇವ್ರಿಗೆ ಸಂಬಂಧಪಟ್ಟಂಗೆ ಸುಮಾರು ಹಳ್ಳಿಗಳಿಂದ 1,000 ಕುಳ ಇದ್ದಾರೆ ನಮ್ಮ ಈ ದೇವ್ರೊಕ್ಕಲಿಗೆ. ಹಾಗಾಗಿ ಬಹಳ ವಿಜೃಂಭಣೆಯಿಂದ 3 ವರ್ಷಕ್ಕೊಂದ್ಸಲ ಹಬ್ಬ ಮಾಡೋದು ಅಂತ ಇಲ್ಲಿವರೆಗೆ ನಡ್ಕೊಂಬತ್ತಾ ಇತ್ತು. ಈಗ ನಾವು ಪ್ರತಿ ವರ್ಷ ಮಾಡೋದು ಅಂತ ನಾವು ಕಮಿಟಿ ತೀರ್ಮಾನ ಮಾಡಿದ್ದೀವಿ. ನಾನು ಇಲ್ಲಿ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರು. ನಾನು ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ಮಾಡೋಣ ಅಂತ ಮುಂದಿನ ವರ್ಷದಿಂದ ತೀರ್ಮಾನ ತಗೊಂಡಿದ್ದೀವಿ. ಆಮೇಲೆ ಪ್ರತಿ ಮಂಗಳವಾರ ಅನ್ನದಾನ ಕಾರ್ಯಕ್ರಮ, ಹೊರಗಡೆ ಬಂದವರಿಗೆ ಹಸ್ಕೊಂಡು ಹೋಗ್ಬಾರ್ದು ಅಂದ್ಬಿಟ್ಟು ಇಲ್ಲೆಲ್ಲ ಸುಮಾರು ಎಷ್ಟು ಜನ ಊಟ ಮಾಡ್ತಾರೆ ಸರ್? ಸುಮಾರು ಒಂದು 150 ಪೂಜೆಗೆ ಎಷ್ಟು ಜನ ಬರ್ತಾರೆ ಅವ್ರಿಗೆಲ್ಲ ಊಟ ಕೊಡ್ತೀವಿ. ಉಳಿದು ಊರ್ನವ್ರು ಯಾರಾದ್ರೂ ಬಡವ್ರು ಊಟ ಮಾಡ್ತೀವಿ. ಪ್ರತಿ ಮಂಗಳವಾರ ಊಟದ ವ್ಯವಸ್ಥೆ ಇತ್ತು. ಪ್ರತಿ ವರ್ಷ ಮಾಡೋಣ ಅಂತ ತೀರ್ಮಾನ ತಗೊಂಡಿದೀವಿ. ಮುಂದಿನ ವರ್ಷದಿಂದ ಪ್ರತಿ ವರ್ಷ ಹಬ್ಬ ಮಾಡೋದು ಅಂತ. ಇನ್ಮೇಲೆ ತಾಯಿ ಹಬ್ಬ ಪ್ರತಿ ವರ್ಷ ಪ್ರತಿ ವರ್ಷ ಮಾಡೋದು ಅಂತ ಗ್ಯಾಪ್ ಕೊಡೋದು ಬೇಡ. ಎಲ್ಲ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಚೌಡೇಶ್ವರಿ ಹಬ್ಬನ ಎಲ್ಲರೂ ಪ್ರತಿ ವರ್ಷ ಮಾಡ್ತಾರೆ. ನಾವು ಅದನ್ನ ಕಂಟಿನ್ಯೂ ಮಾಡಬೇಕು ಅಂತ ತೀರ್ಮಾನ. ಈ ಗ್ರಾಮದಲ್ಲೂ ಪ್ರತಿ ವರ್ಷ ನಮಸ್ತೆ ಸರ್. ನಮಸ್ಕಾರ. ತಮ್ಮ ಹೆಸರು? ಹೆಸರು ಕೃಷ್ಣೇಗೌಡ ಅಂತ ಅಂದ್ಬಿಟ್ಟು ನಾನು ಇದೇ ಊರು ಗ್ರಾಮದ ನಿವಾಸಿ. ಈ ತಾಯಿ ಚೌಡೇಶ್ವರಿ ಭಾಳ ಶಕ್ತಿ ದೇವತೆ. ಅದರಲ್ಲೂ ಹೆಣ್ಮಕ್ಳುಗಳಿಗೆ ಭಾಳ ಅಚ್ಚುಮೆಚ್ಚಿನ ದೇವತೆ. ಅವರ ಕಷ್ಟ ಸುಖಗಳನ್ನ ಏನೇ ಇದ್ರೂ ತಾಯಿ ಹತ್ರ ಬಂದು ಕೇಳ್ಕೊಂಡ್ರೆ ಬಗೆಹರಿಸ್ತಾರೆ ಅಂತ ಅಂದ್ಬಿಟ್ಟು ಹೆಣ್ಮಕ್ಳುಗಳನ್ನ ಒಂದು ನಂಬಿಕೆ. ಸುಮಾರು ನಮ್ಮ 18-19 ದೇವಸ್ಥಾನಗಳಿದೆ. ಎಲ್ಲರೂ ನಮ್ಮ ಚೌಡೇಶ್ವರಿ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳು ಎಲ್ಲ ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ಈ ದೇವಸ್ಥಾನ ಭಾಳ ವಿಜೃಂಭಣೆಯನ್ನು ನಡೀತದೆ. ಪ್ರತಿ ಮಂಗಳವಾರ ಚೌಡೇಶ್ವರಿ ದೇವಸ್ಥಾನ ತಾವು ಅನ್ನದಾಸೋಹ ನಡೆದ್ರೆ, ಪಲ್ಲದಮ್ಮನ ದೇವಸ್ಥಾನ ತಾವು ಶುಕ್ರವಾರ ಅನ್ನದಾಸೋಹ ನಡೀತದೆ. ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ಅನ್ನದಾಸೋಹ ಕಾರ್ಯಕ್ರಮಗಳನ್ನು ಕೂಡ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಈ ದೇವಸ್ಥಾನದಲ್ಲಿ ತಾವು ಏನಾದರೂ ಅರಕೆಗಳನ್ನು ಕಟ್ಕೊಂಡ ಸಂದರ್ಭದಲ್ಲಿ ಆ ಅರಕೆ ಅವರಿಗೆ ಕಲಿಸೋದ್ರಲ್ಲಿ ಸಂಶಯವಿಲ್ಲ. ಬಹಳ
ವ್ಯವಸ್ಥಿತವಾಗಿ ಅವರ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿತವೆ ಅಂತಕ್ಕಂಥದ್ದು ನಾವು ಹಿಂದಿನಿಂದ ಕೇಳಿದ್ದೀವಿ, ಇಂದು ಕೇಳಿದ್ದೇವೆ. ಸುಮಾರು ಇಂದು ಕೆಲವು ವರ್ಷಗಳ ಹಿಂದೆ ಕಡಿಮೆ ಸಂಖ್ಯೆಯಲ್ಲಿ ಬರ್ತಿದ್ದಂಥ ಏನು ನಮ್ಮ ಭಕ್ತಾದಿಗಳು ಇವತ್ತು ಪ್ರತಿ ಮಂಗಳವಾರ ನೂರಾರು ಸಂಖ್ಯೆಗಿಂತ ಹೆಚ್ಚಾಗಿ ಬಂದು ಈ ಅಮ್ಮನವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷ ಅಂತ ನನ್ನ ಮನವಿ. ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು? ಶರತ್ ಅಂದ್ಬಿಟ್ಟು. ತಾವು ಇದೇ ಊರಿನವರು ಸರ್. ತಾಯಿ ಬಗ್ಗೆ ಅಪಾರವಾದ ಭಕ್ತಿ ಇದೆ. ತಾಯಿನಲ್ಲಿ ಬಂದು ಬೇಡ್ಕೊಂಡವ್ರಿಗೆ ಎಲ್ಲ ಥರ ಕರುಣಿಸ್ತಾಳೆ ತಾಯಿ. ನಿಮಗೆ ಅನುಭವ ಆಗಿದೆಯಾ ಸರ್? ನನಗೆ ತುಂಬ ಅನುಭವ ಆಗಿದೆ. ಯಾವುದಾದ್ರೂ ಒಂದು ಅನುಭವನ ನೀವು ಹಂಚ್ಕೋಬಹುದಾ ಸರ್? ನಾವು ಈಗ ಕೆಲವರೆಲ್ಲ ಏನೇ ಮಾಡಿದ್ರು ಮಂಗಳವಾರ ಮಾಡಲ್ಲ ಅಂತ ಹೇಳ್ತಾರೆ. ನಮ್ಮ ಮನೆಯಲ್ಲಿ ನಾವೇನೇ ಶುಭ ಕಾರ್ಯ ಮಾಡಿದ್ರು ಮಂಗಳವಾರದಿಂದನೇ ಶುರು ಮಾಡೋದು. ಯಾಕೆಂದರೆ ನಮ್ಮ ಮನೆ ದೇವರ ವಾರ ಮಂಗಳವಾರ ಬಂದು ಬೇರೆ ದಿನ ನಮ್ಮ ಮನೇಲಿ ಶುಭ ಕಾರ್ಯ ಸ್ಟಾರ್ಟ್ ಮಾಡೋದೇ ಇಲ್ಲ. ಏನೇ ಒಂದು ಮಾಡಬೇಕಂದ್ರೂ ದುಡ್ಡು ಕೆಲಸ ಮಂಗಳವಾರದಿಂದನೇ ಸ್ಟಾರ್ಟ್ ಮಾಡ್ತೀವಿ. ಹಂಗಾಗಿ ಕೆಲವೊಂದು ಭಕ್ತಾದಿಗಳಿಗೆ ಮಂಗಳವಾರ ತಾಯಿವಾರ ತುಂಬ ಅಪಾರವಾದ ಪ್ರೀತಿ ಬಾಂಧವ್ಯ ಎರಡೂ ಇದೆ. ಮತ್ತು ಮಂಗಳವಾರ ಬಂದಂಥ ಭಕ್ತಾದಿಗಳಿಗೆ ನಿರಂತರ ಅನ್ನದಾಸೋಹ ಇರುತ್ತೆ ಸರ್. ಅಷ್ಟು ಜನ ಇಷ್ಟು ಜನ ಅಂತೇನಿಲ್ಲ. ಎಷ್ಟು ಜನ ಬಂದ್ರೂ ಬೆಳಗ್ಗೆ ಒಂದು 11 ಗಂಟೆಗೆ ಸ್ಟಾರ್ಟ್ ಆದರೆ ಸಂಜೆ 4 ಗಂಟೆ ತನಕ ನಿರಂತರವಾಗಿ ಅನ್ನದಾಸೋಹ ಇರುತ್ತೆ. ಬಂದವರಿಗೆ ಪೂಜೆ ಪುರಸ್ಕಾರ ಎಲ್ಲ ಅಚ್ಚುಕಟ್ಟಾಗುತ್ತೆ. ಮತ್ತು ಈ ಚಕ್ಕೆರೆ ಗ್ರಾಮಕ್ಕೆ ಈ ದೇವತೆ ಶಕ್ತಿ ದೇವತೆ ಅಂತಲೇ ಹೇಳ್ಬೋದು ಸರ್. ಪ್ರತಿ ವರ್ಷ ಬರ್ತೀವಿ. ವರ್ಷಕ್ಕೆ 2 ಸಲನಾರು ಬರ್ತೀವಿ. ಬಂದು ಪೂಜೆ ಮಾಡಿ ನಮಗೂ ನಂಬಿಕೆ ತುಂಬ. ಏನು ತಾಯಿ ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರಿಸ್ತಾಳೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಚತುರ್ಭುಜೆ ಮಹಾದೇವಿ ಶಿವಂಬಿಕದೇವತಾಯ ನಮೋ. ವಂದೇ ಚೌಡಾಂಬಿಕದೇವತೇಶ್ವರೇ ನಮಃ. ಶ್ರೀ ಕ್ಷೇತ್ರವಾದಂಥ ಶ್ರೀ ಚಕ್ಕೆರೆ ಚೌಡೇಶ್ವರಿ ಅಮ್ಮನವರು ಇಲ್ಲಿ ಬಂದು ನೆಲೆಸಿದ್ದಾರೆ. ಹಾಗೂ ಎಲ್ಲೇರಪ್ಪ ದೇವರು ನೆಲೆಸಿದ್ದಾರೆ. ಈ ನಾನಾ ವಿಧ ದೇವತೆಗಳು ಇಲ್ಲಿ ಚಕ್ಕೆರೆ ಕ್ಷೇತ್ರದಲ್ಲಿ ಇರುವುದರಿಂದ ನಾನಾ ದೇವತೆಗಳು ಪ್ರಸಿದ್ಧಿಯಾಗಿದೆ. ಹಾಗೂ ಚೌಡೇಶ್ವರಿ ಅಮ್ಮನವರಿಗೆ ಪ್ರತಿ ಮಂಗಳವಾರ ಉತ್ಸವ ನಡೆಯುತ್ತದೆ. ತಾಯಿ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿ ಹರಕೆಗಳು ಮತ್ತು ವಿಶೇಷ ಪೂಜೆಗಳು ನಡೀತೇವೆ ಅಂತ ತಿಳಿಸ್ಕೊಡಿ. ಅಮ್ಮನವರಿಗೆ ಇಲ್ಲಿ ಮಡ್ಲಕ್ಕಿ ಕೊಡುವುದು ಒಂದು ವಿಶೇಷವಾದಂಥ ಅಮ್ಮನವರಿಗೆ ವಿಶೇಷವಾದಂಥ ದಿನ. ಅಮ್ಮನವರಿಗೆ ಕೊಡತಕ್ಕದ್ದು ಮಾಂಗಲ್ಯ ಧಾರಣೆ ಕೊಡ್ತಾರೆ, ಹಾಗೂ ಮಡ್ಲಕ್ಕಿ ಕೊಡ್ತಾರೆ, ಸೀರೆಗಳನ್ನು ಕೊಡುತ್ತಾರೆ. ಅಮ್ಮನವರಿಗೆ ತಮ್ಮ ಇಷ್ಟಾರ್ಥವನ್ನು ತೀರಿದ ನಂತರ ಅವರ ಹರಕೆಯನ್ನು ತಂದು ಮಡ್ಲಕ್ಕಿ ರೂಪದಲ್ಲಿ ಅಮ್ಮನವರಿಗೆ ಅರ್ಪಿಸಿ ಅಮ್ಮನವರ ಪಾದದಿಂದ ಬಂದಂತಹ ಗಂಗೆಯನ್ನು ತಂದು ಅವರಿಗೆ ಸಿಂಪಡಣೆಯನ್ನು ಮಾಡುತ್ತೇವೆ. ಅವರಿಗೆ ಸಂತಾನ ಭಾಗ್ಯ ಆಗುವುದು ಖಚಿತವಾಗುತ್ತದೆ. ಮತ್ತು ಕನ್ಯಾ ಭಾಗ್ಯ ಇಲ್ಲದವರಿಗೆ 1 ವಾರಗಳ ಪೂಜೆ ನಡೆಯುತ್ತೆ, ಅವರಿಗೆ ಕನ್ಯಾ ಭಾಗ್ಯ ದೊರಕುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಕನ್ಯಾ ಭಾಗ್ಯ ಅವರು ಮೊದಲು ಹೆಸರನ್ನು ಕೊಡಬೇಕು. ನಂತರ ಅವರಿಗೆ ಕಂಕಣವನ್ನು ಕಟ್ಟುತ್ತೇವೆ. ಒಂದು ದಾರದ ರೂಪದಲ್ಲಿ ಕಂಕಣವನ್ನು ಕಟ್ಟುತ್ತೇವೆ. ನಂತರ ಅವರಿಗೆ 1 ವಾರ ತಾಯಿಯ ಸೇವೆಯಲ್ಲಿ ನಿರತವಾಗಿರುತ್ತಾರೆ. ಅವರಿಗೆ ಕನ್ಯಾ ಭಾಗ್ಯ ದೊರಕುತ್ತೆ.